ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂತಹ ಜೀವಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ದೇವರು ಒದಗಿಸಿಕೊಟ್ಟಂತಹ ಈ ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವವರಾಗಿ ಈ ದಿನ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಂತಹ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 4ನೇ ವಚನ. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. ಆಮೇನ್. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ಎಷ್ಟೋ ಧೈರ್ಯ ಪಡಿಸ್ತಾ ಇದ್ದಾರೆ. ಈ ಲೋಕದ ಯಾತ್ರೆಯಲ್ಲಿ ಅನೇಕ ಸಂದರ್ಭದಲ್ಲಿ ಅನೇಕ ರೀತಿಯ ಭಯಗಳು ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಸೊ ಅನೇಕ ಅಪಾಯಗಳ ಪರಿಸ್ಥಿತಿಗಳು, ಕಷ್ಟದ ಪರಿಸ್ಥಿತಿಗಳು, ಸೊ ಅಕಸ್ಮಾತ್ ಆಗಿ ಆಗುವಂಥ ಸಂಘಟನೆಗಳ ಮೂಲಕವಾಗಿ, ಸೊ ಒಂದು ಅನಾರೋಗ್ಯದಿಂದಲೋ ಯಾವುದೋ ಒಂದು ವಿಚಾರವಾಗಿ ವಸ್ತುವನ್ನು ಕಳೆದುಕೊಳ್ಳುವಂಥ ವಿಚಾರದಲ್ಲಿಯೋ, ಈ ರೀತಿಯಾಗಿ ಸೊ ಅನಾರೋಗ್ಯ ಪರಿಸ್ಥಿತಿಯಲ್ಲಿಯೋ, ಸಾಲ ಭಾರದಲ್ಲಿಯೋ, ಸೊ ಸಂಬಂಧಗಳು ಒಡೆದು ಹೋದಂಥ ಸ್ಥಿತಿಯಲ್ಲಿಯೋ ಅನೇಕ ರೀತಿಯ ಭಯವು ನಮ್ಮನ್ನು ಆವರಿಸಿಕೊಳ್ತಾ ಇರುತ್ತೆ. ನಾವು ಅಂದುಕೊಂಡಿದ್ದು ಆಗದ ಸ್ಥಿತಿಯಲ್ಲಿಯೋ ನಮ್ಮ ಭವಿಷ್ಯತ್ತೇನು ಅನ್ನುವಂಥ ಒಂದು ವಿಧಾನದಲ್ಲಿ ಆಲೋಚಿಸುವಾಗ ಸೊ ಅನೇಕರಿಗೆ ಅನೇಕ ರೀತಿಯ ಭಯ ಆಗ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕಾಗಿ ಭಯ ಪಡ್ತಾ ಇದ್ದೀರೋ ಸೊ ಅದು ದೇವರಿಗೆ ಗೊತ್ತು. ಇತರ ಮನುಷ್ಯರಿಗೆ ಅರ್ಥವಾಗದೇ ಇರಬಹುದೇನೋ, ಆದರೆ ನಿನ್ನಲ್ಲಿ ಜೀವಿಸ್ತಾ ಇರುವಂಥ, ನಮ್ಮಲ್ಲಿ ಜೀವಿಸ್ತಾ ಇರುವಂಥ, ನಮ್ಮನ್ನು ಕಾದು ನಡೆಸ್ತಾ ಇರುವಂಥ ದೇವಾದಿ ದೇವರಿಗೆ ಗೊತ್ತು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಹೆದರಬೇಡ, ಯಾವುದಕ್ಕೂ ಹೆದರುವಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ. ಆದಾಗ್ಯೂ ಮನುಷ್ಯ ಮಾತ್ರದವರಂತ ನಾವು ಈ ಲೋಕದ ಯಾತ್ರೆಯಲ್ಲಿ ಅನೇಕ ಪರಿಸ್ಥಿತಿಗಳನ್ನ ಎದುರಿಸುವಾಗ, ಅನೇಕ ಸ್ಥಿತಿಯಲ್ಲಿ ಸೊ ಅನೇಕ ರೀತಿಯ ಅಧೈರ್ಯ ಉಂಟಾಗ್ತಾ ಇರುತ್ತೆ. ಆದರೆ ದೇವರು ನಮ್ಮನ್ನು ಧೈರ್ಯ ಪಡಿಸ್ತಾ ಇದ್ದಾರೆ. ಸೊ ದೇವರು ಹೇಳ್ತಾ ಇದ್ದಾರೆ, ವಾಗ್ದಾನವನ್ನು ಮಾಡ್ತಾ ಇದ್ದಾರೆ, ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ ಎಂಬುದಾಗಿ. ನಿಜವೇ, ಯಾವ ಸ್ಥಿತಿಯಲ್ಲಿ ಸೊ ನಾವಿದ್ದೇವೋ ಅದು ದೇವರಿಗೆ ತಿಳಿದಿರೋದ್ರಿಂದ ಅವಮಾನವಾಗದಂತೆ, ಆಶಾಭಂಗವಾಗದಂತೆ ದೇವರು ನಮ್ಮನ್ನು ಕಾದು ಕಾಪಾಡಿ ನಡೆಸುವಂಥ ದೇವರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಯಾವ ಒಂದು ಸ್ಥಿತಿಯಲ್ಲಿ ನೀವು ಅಧೈರ್ಯಗೊಂಡವರಾಗಿದ್ದೀರಿ, ಬಲಹೀನತೆಯಲ್ಲಿದ್ದೀರಿ, ಸೊ ಕಳವಳಕ್ಕೆ ಒಳಗಾಗಿದ್ದೀರಿ, ದಿಗ್ಭ್ರಮೆಗೆ ಒಳಗಾಗಿದ್ದೀರಿ, ಒಂದು ಭೇದ ಆತ್ಮ ಕುಟುಂಬದಲ್ಲಾಗಿರ್ಬೋದು, ಸೊ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆವರಿಸಿಕೊಂಡಿರ್ಬೋದೇನೋ, ಅನೇಕರಿಗೆ ಉದ್ಯೋಗ ಇಲ್ಲದ ಸ್ಥಿತಿಯಲ್ಲಿ ಅಯ್ಯೋ ಮುಂದಿನ ಭವಿಷ್ಯತ್ತೇನು ಅನ್ನುವಂಥ ಸ್ಥಿತಿಯಲ್ಲಿ ಉದ್ಯೋಗ ಇಲ್ಲ, ಉದ್ಯೋಗ ಅಕಸ್ಮಾತಾಗಿ ಕಳೆದುಕೊಳ್ಳುವಂಥ ಸ್ಥಿತಿ ಬಂದಿತ್ತೇನೋ, ಸೊ ಕುಟುಂಬದ ಪೋಷಣೆ ಹೇಗೆ ಎಂಬುದಾಗಿ ಒಂದೊಬ್ಬರಿಗೆ ಭಯ ಆಗ್ತಾ ಇರ್ಬೋದು. ಅಯ್ಯೋ ಸಾಲಗಾರ ಮಾಡಿಕೊಂಡು ಸಾಲವನ್ನು ಕಟ್ಟೋದಕ್ಕೆ ಯಾವ ಸ್ಥಿತಿ ಎಂಬುದಾಗಿ, ಆ ಸಾಲವನ್ನು ತೀರಿಸಲಿಕ್ಕಾಗದಂತೆ, ಬಡ್ಡಿ ಕಟ್ಟಲಿಕ್ಕಾಗದಂತೆ ಅಯೋಮಯವಾಗಿ ನಿಮ್ಮ ಜೀವನ ಒಂದು ಭಯದ ವಾತಾವರಣ ಒದಗಿಸಿಕೊಂಡಿರ್ಬೋದು. ಮಕ್ಕಳ ಕುರಿತು, ಮಕ್ಕಳ ದುಸ್ಥಿತಿಗತಿಯ ಕುರಿತು ಆಲೋಚನೆ ಮಾಡುವಾಗ ಒಂದು ಭಯ ನಿಮಗೆ ಉಂಟಾಗ್ಬೋದು. ಆಧ್ಯಾತ್ಮಿಕವಾಗಿ ಕೂಡ ಒಂದು ಕುಟುಂಬ ರಕ್ಷಣೆ ಹೊಂದಲಾಗದಂತೆ, ಸೊ ದೇವರ ಸಂಧಾನದಲ್ಲಿ ಕುಟುಂಬವಾಗಿ ನಾವು ಹೋಗ್ತಾ ಇಲ್ವಲ್ಲ ಸೊ ಎಂಬ ರಕ್ಷಣೆ ಹೊಂದದ ಸ್ಥಿತಿಯಲ್ಲೇ ಇದರಲ್ಲ, ಇವರ ಪರಿಸ್ಥಿತಿ ಏನಪ್ಪ ಅನ್ನುವಂಥ ಭಯ ಕೆಲವೊಬ್ಬರಿಗೆ ಆಗಿರ್ಬೋದು. ಮನೆ ಕಟ್ಟಿ ಅರ್ಧದಲ್ಲೇ ನಿಂತು ಹೋದ ಸ್ಥಿತಿಯಲ್ಲಿ ಸೊ ಕೆಲವೊಬ್ಬರಿಗೆ ಭಯ ಆಗ್ಬೋದು, ಇನ್ನು ಹೀಗೆ ಇದ್ದು ಬಿಡುತ್ತಾ, ಏನು ಈ ಪರಿಸ್ಥಿತಿ ಹೀಗಾಗೋಗಿದೆಯಲ್ಲ ಅನ್ನುವಂಥ ಆಲೋಚನೆಯಲ್ಲಿ ನೀವಿರ್ಬೋದು. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಭಯ ಪ್ರಿಯರೇ. ಆದರೆ ದೇವರು ಹೇಳ್ತಿದ್ದಾರೆ, ಹೆದರಬೇಡ್ರಿ, ನಿಮಗೆ ಅವಮಾನ ಆಗೋದಿಲ್ಲ. ಅನೇಕರು ಅನೇಕ ರೀತಿಯಾಗಿ ಮಾತನಾಡಿಕೊಳ್ತಾ ಇರ್ಬೋದು, ಆದರೆ ಸಜೀವವುಳ್ಳ ದೇವರು ಹೇಳ್ತಾ ಇದ್ದಾರೆ, ನಮಗೆ ಅವಮಾನ ಆಗದೆ ಇರುವ ರೀತಿಯಲ್ಲಿ, ನಾವು ಆಶಾಭಂಗ ಪಡೆದ ರೀತಿಯಲ್ಲಿ ದೇವರು ನಮ್ಮನ್ನು ಶ್ರೇಷ್ಠವಾಗಿ, ಧೈರ್ಯವುಳ್ಳವರಾಗಿ, ಎಲ್ಲವನ್ನ ಜಯಿಸುವಂಥ ಸ್ಥಿತಿಯಲ್ಲಿ ನಮ್ಮನ್ನು ನಿಲ್ಲಿಸಲಿಕ್ಕೆ ಶಕ್ತನ ಅಂತ ದೇವರು ಪ್ರಿಯರೇ. ನಾವು ಆತನನ್ನು ಆದುಕೊಂಡು, ಆತನ ಮೇಲೆ ನಿರೀಕ್ಷೆ ಇಟ್ಟು, ಆತನಲ್ಲಿ ನಾವು ಜೀವಿಸುವಾಗ, ಆತನ ಚಿತ್ತಕ್ಕೆ ಅನುಗುಣವಾಗಿ ನಾವು ಜೀವಿಸುವಾಗ ಖಂಡಿತವಾಗಿಯೂ ನಮ್ಮನ್ನು ಧೈರ್ಯದಿಂದ ತುಂಬಿಸುವಂಥ ದೇವರು. ಅಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಆಗಿರಬಹುದು, ಆದಾಗ್ಯೂ ಕೂಡ ದೇವರು ನಮ್ಮನ್ನು ಮುನ್ನಡೆಸುವಂಥ ದೇವರು, ಧೈರ್ಯವಾಗಿ ಮುನ್ನಡೆಸುವಂಥ ದೇವರು. ಇಸ್ರಾಯೇಲರಿಗೆ ಒಂದು ಭಯ ಇತ್ತು. ಗೊಲ್ಯಾತರನ್ನು ನೋಡುವಾಗೆಲ್ಲ ಒಂದು ಭಯ ವಾತಾವರಣ ಆವರಿಸಿಕೊಳ್ತಾ ಇತ್ತು. ರಾಜನ ಒಂದು ಸೌಲನಿಗೊಂದು ಭಯ ಆಗ್ತಾ ಇತ್ತು. ಯಾರು ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಆದರೆ ಅವರ ಸ್ಥಿತಿ ಇಷ್ಟೇನಾ, ಇನ್ನು ಆತನಿಗೆ ನಾವು ಅಡಿಯಾಳಾಗಿ ಹೋಗ್ಬಿಡ್ತೇವ, ಆತನಿಗೆ ದಾಸರಾಗಿ ನಾವು ಹೋಗ್ಬಿಡ್ತೇವ, ಇನ್ನು ಆತನ ಜಯಿಸ್ಲಿಕ್ಕೆ ಯಾರೂ ಇಲ್ವಾ
ಆತನಿಂದ ಬಿಡುಗಡೆ ಹೊಂದಲಿಕ್ಕೆ ಯಾರು ಇಲ್ವಾ, ಸೊ ಆತನ ಬಿಡುಗಡೆ ಕೊಡೋರು ಯಾರು ಎಂಬುದಾಗಿ ಇಸ್ರಾಯೇಲರು ಸೊ ಭಯದಿಂದ ಆ ಒಂದು ಸ್ಥಿತಿ ಎಲ್ಲ ಭಯದ ವಾತಾವರಣ. ಆದರೆ ದೇವರು ದಾವೀದರನ್ನ ಕಳುಹಿಸಿಕೊಳ್ಳುವುದರ ಮೂಲಕವಾಗಿ ಆ ಒಂದು ಚಿಕ್ಕ ಬಾಲಕನ ಮೂಲಕವಾಗಿಯೇ ದೇವರು ಉನ್ನತವಾಗಿ ನಡೆಸಿದ್ರು. ಅವರಲ್ಲಿದ್ದಂಥ ಭಯ, ಅವರಲ್ಲಿದ್ದಂಥ ಆತಂಕ ಎಲ್ಲವನ್ನ ದೇವರು ತೊಲಗಿಸಿ ಆನಂದವನ್ನು ಉಂಟು ಮಾಡಿದ್ರು. ಪ್ರಿಯರೇ, ದೇವರು ಅದೇ ಸ್ಥಿತಿಯಲ್ಲಿ ನಿನ್ನ ಕುಟುಂಬ ಇರ್ಬೋದು, ಯಾವುದಕ್ಕಾದ್ರೂ ಒಂದು ಸ್ಥಿತಿಗೆ ನೀವು ಭಯ ಪಡ್ತಾ ಇರ್ಬೋದು. ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ದೇವರು ನಮ್ಮನ್ನು ಮುನ್ನಡೆಸುವಂಥ ದೇವರು, ದೇವರು ನಮಗೆ ಪ್ರತಿ ವಿಷಯದಲ್ಲೂ ಜಯ ಕೊಡುವಂಥ ದೇವರು, ಸ್ಥಿತಿಗತಿಗಳನ್ನ ಮಾರ್ಪಡಿಸ್ಲಿಕ್ಕೆ ಶಕ್ತನ ಅಂತ ದೇವರು. ಪ್ರಿಯರೇ, ಅಂತ ದೇವರನ್ನ ನಾನು ನೀನು ಹೊಂದಿಕೊಂಡಿದ್ದೇವೆ. ಆಮೇನ್, ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಧೈರ್ಯವಾಗಿರಿ, ಯಾವುದಕ್ಕೂ ಕಳವಳಗೊಳ್ಬೇಡ್ರಿ, ಯಾವುದಕ್ಕೂ ಆಲೋಚನೆ ಮಾಡಬೇಡಿ. ದೇವರಿಗೆ ನಮ್ಮ ಒಂದು ಕಾರ್ಯಗಳನ್ನ, ನಮ್ಮ ಒಂದು ಸ್ಥಿತಿಗತಿಗಳನ್ನ, ನಮ್ಮ ಒಂದು ಚಿಂತನೆಗಳನ್ನ ದೇವರಿಗೆ ಒಪ್ಪಿಸಿಕೊಡುವಾಗ ಖಂಡಿತವಾಗಿಯೂ ದೇವರು ಸಮರ್ಥನೆ ಎಲ್ಲವನ್ನು ಮಾಡಲಿಕ್ಕೆ ಸಮರ್ಥನ ಅಂತ ದೇವರು. ಪ್ರಿಯರೇ, ಸಾಕ್ಷಿಯಾಗಿ ನಿಲ್ಲಿಸುವಂತ ದೇವರು. ಆಮೇನ್. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಎಂದು ವಾಗ್ದಾನ ಮೂಲಕ ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶ್ವಸಿಸಿ ಬಲಪಡಿಸಿ ನಡೆಸಲಿ. ಸೊ ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸ್ಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ, ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ಅಂತ ದೇವರೇ, ಮಹೋನ್ನತನೇ ನಿಮಗೆ ಸ್ತೋತ್ರ. ಜೀವವುಳ್ಳ ಜೀವಾಧಿಪತಿ ಅಂತ ದೇವರೇ ಸ್ತೋತ್ರ. ಅಪ್ಪ ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ಹೆದರಬೇಡಿ, ನಿಮಗೆ ಅವಮಾನವಾಗುವುದಿಲ್ಲ, ನಿಮಗೆ ಆಶಾಭಂಗ ಆಗೋದಿಲ್ಲ ಎಂಬುದಾಗಿ ಹೇಳಿದೆ ಕರ್ತನೆ. ಅಪ್ಪ, ನಮಗೆ ಕರ್ತನೆ ಯಾರ ಮೂಲಕವಾದರೂ ಯಾವ ಸ್ಥಿತಿಗತಿಗಳಿಂದಲೂ ಯಾವ ಪರಿಸ್ಥಿತಿಗಳಿಗೂ ಅವಮಾನವಾಗದಂತೆ ಅಪ್ಪ, ತಲೆ ತಗ್ಗಿಸದಂತೆ, ಆಶಾಭಂಗ ಹೊಂದದಂತೆ ಅಪ್ಪ, ಭಯ ಪಡದ ಸ್ಥಿತಿಯಲ್ಲಿ ಕರ್ತನೆ ಧೈರ್ಯವಾಗಿ ನಮ್ಮನ್ನು ಮುನ್ನಡೆಸು, ಸಾಕ್ಷಿ ಮಕ್ಕಳಾಗಿ ನಿಲ್ಲಿಸು ಸ್ವಾಮಿ. ಸಮಸ್ತ ಕಾರ್ಯಗಳಿಗೆ ಒಪ್ಪಿಸಿಕೊಟ್ಟು ನಮ್ಮನ್ನು ತಗ್ಗಿಸಿಕೊಂಡು ನಾವು ಹೆಚ್ಚುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.